ಅರಸಿ ಕೇಳು ಈ ಬಂದ ಪಾರ್ಥನ ಕರೆದು ಉಪಾಯಾಂತರದೊಳಿವೆನು ಸರಸಿ ಜಾಲನೆಯನು ಸುಭದ್ರೆಯನು. ಇಂದು ತಪ್ಪಿದರೆ ಕರೆಸಿ ದುರ್ಯೋಧನಗೆ ಕೊಡಿಸುವ ಭರವು ಬಲಭದ್ರನದು. ಪಾರ್ಥನ ಬರವು ಲೇಸಾಯ್ತೆನುತ ಹೊರವಂಟನು ನಿಜಾಲಯವ. ಒಂದು ಅತಿ ಜರೂರು ಕೆಲಸದ ನಿಮಿತ್ತ ಹೊರಡುವ ಮುನ್ನ ಆ ಕೆಲಸದ ಸಾಧಕ ಬಾಧಕಗಳನ್ನು ಅಳೆದು ತೂಗಿ ಕಾರ್ಯೋನ್ಮುಖರಾಗುವುದು ಸಾಮಾನ್ಯ ಜನರ ರೂಢಿ. ಕೃಷ್ಣನಾದರೋ ನಿಮಿತ್ತಗಳನ್ನಿಗೆ ನಿಯಾಮಕನಾದಂತಹ ಶಕ್ತಿ. ಸಂದರ್ಭಗಳಿಗೆ ಸಂಬಂಧ ಕಲ್ಪಿಸುವ ಆತ್ಮೀಯತೆಯ ಅಂತಃಕರಣದೊಳಗೆ ನಾಳೆ ಸಂಭವಿಸುವ ಸೂಕ್ಷ್ಮ ವಿಚಾರಗಳನ್ನು ತೀರ್ಮಾನಿಸುವ ಚಾಣಾಕ್ಷಮತಿ. ಅವನ ಭಾವವನ್ನು ಪರೀಕ್ಷಿತ ಮಹಾರಾಜನಿಗೆ ಅರುಹುತ್ತಾ ವೈಶಂಪಾಯನನ ನುಡಿಗಳನ್ನು ಕವಿ ಪ್ರಮಾಣೀಕರಿಸಿದ್ದಾನೆ. ಅರಸ ಕೇಳು ಎಂದು ಜನಮೇಜಯನಿಗೆ ತಿಳಿಸುತ್ತಾ ಅರ್ಜುನನನ್ನು ಕಾಣಲು ತೆರಳುವ ಕೃಷ್ಣನ ತಲೆಯೊಳಗೊಂದು ಉಪಾಯ ಸೇರಿಕೊಂಡಿತು. ನಮ್ಮಣ್ಣ ಬಲಭದ್ರದೇವ ತಂಗಿ ಸುಭದ್ರಾದೇವಿಯನ್ನು ದುರ್ಯೋಧನನಿಗೆ ವಿವಾಹ ಮಾಡಿಸಲು ಬಯಸಿದ್ದಾನೆ. ಏಕೆಂದರೆ ಬಲರಾಮನ ಪ್ರಿಯ ಶಿಷ್ಯ ದುರ್ಯೋಧನ. ಅವನಿಗೆ ತಂಗಿಯನ್ನಿತ್ತರೆ ಬಾಂಧವ್ಯವೂ ಬೆಳೆದು ರಾಜಕಾರ್ಯದಲ್ಲಿ ಶಕ್ತಿಯುತ ರಾಜ್ಯದ ಅಥವಾ ರಾಜರ ಸಹವಾಸವೂ ಲಭಿಸಿ ಹಯಾಗಿರಬಹುದು ಎಂಬ ಚಿಂತನೆ ಅವನದು. ಆದರೆ ದುರ್ಬುದ್ಧಿಯ ಅಧರ್ಮ ಮಾರ್ಗ ಪ್ರವೃತ್ತಿಯ ಕೌರವನ ಮೇಲೆ ಕೃಷ್ಣನಿಗೆ ಪ್ರೀತಿಯೂ ಇಲ್ಲ, ಆದರವಂತೂ ಇಲ್ಲವೇ ಇಲ್ಲ. ಹಾಗಾಗಿ ಬಲಭದ್ರ ದೇವರ ಯೋಚನೆಯನ್ನು ತಪ್ಪಿಸಿ ಸುಭದ್ರೆಯನ್ನು ಅರ್ಜುನನಿಗೆ ವಿವಾಹ ಮಾಡಿಸುವುದು ಕೃಷ್ಣನ ಬಯಕೆ. ಈ ಸಂದರ್ಭಕ್ಕೆ ಸರಿಯಾಗಿ ತೀರ್ಥಯಾತ್ರೆಗೆ ಹೊರಟ ಅರ್ಜುನ ದ್ವಾರಕೆಗೆ ಬಂದಿರುವುದು ಲೇಸಾಯಿತು ಎಂಬ ಚಿಂತನೆಯೊಂದಿಗೆ ನಿಜಾಲಯವನ ಹೊರವಂಟನು ಎನ್ನುವುದು ಕವಿಯ ಭಾವ. ನಿಜ ಜೀವನದ ಅನಂತ ಆಯಾಮಗಳಲ್ಲಿ ವೈವಾಹಿಕ ಸಂಬಂಧಗಳಲ್ಲೂ ಮನಸ್ಸಿನ ಭಾವಗಳೇ ಹೆಚ್ಚು ಜಾಗೃತವಾಗಿರುತ್ತವೆ. ನನ್ನ ಆತ್ಮೀಯರೊಂದಿಗೆ ನನ್ನ ಪ್ರಿಯರ ಬಾಂಧವ್ಯ ನಡೆಯಲಿ ಎಂಬ ಅಪ್ಯಾಯಮಾನ ಆಲೋಚನೆಗೆ ನಮಗೆಲ್ಲರಿಗೂ ಬರುತ್ತದೆ. ನನ್ನ ಮನಸ್ಸಿಗೆ ಹಿತರಲ್ಲದ ಜನರೊಂದಿಗೆ ನಮ್ಮ ಆತ್ಮೀಯರ ಸಂಬಂಧ ಸೌಹಾರ್ದಗಳನ್ನು ಬೆಳೆಸುವುದು ನಮಗೆ ಪ್ರಿಯವಾದ ವ್ಯವಹಾರವಾಗುವುದಿಲ್ಲ. ಹಾಗಾಗಿ ಕೃಷ್ಣನಿಗೆ ಪ್ರಿಯರಾದ ಪಾಂಡವರಲ್ಲಿ ಅವನಿಗೆ ಹೆಚ್ಚು ಪ್ರೀತಿ. ಬಲಭದ್ರನಾದರೋ ಪ್ರಿಯ ಶಿಷ್ಯನೂ ಭರತಾನ್ವಯದ ಅಂದಿನ ಒಡೆಯನೆಂದೆನಿಸಿಕೊಂಡ ಕೌರವನ ಮೇಲೆ ವಿಶೇಷ ಆಸ್ಥೆ. ಇದು ಸಂಸಾರದ ಒಳಗಿರುವ ಗುಟ್ಟು. ಹಾಗಾಗಿ ಒಳಗಿಂದೊಳಗೆ ಒಂದು ಮಾನಸಿಕ ತಿಕ್ಕಾಟ, ಸಂಘರ್ಷಕ್ಕೆ ಎಡೆಯಾಗುತ್ತದೆ. ಆದರಿದು ಬಾಹ್ಯ ರೂಪದಲ್ಲಿ ಇತರರಿಗೆ ಗೋಚರಿಸುವುದು ವಿರಳ. ಒಳಗಿಂದೊಳಗೆ ತೀರ್ಮಾನಿತವಾಗುವ ಇಂತಹ ವಿಷಯಗಳಲ್ಲಿ ಮನೆಯಲ್ಲಿ ಹಿರಿಯರ ಮಾತೇ ಹೆಚ್ಚಾಗಿ ಮುನ್ನೆಲೆಗೆ ಬರುತ್ತದೆ. ಕೃಷ್ಣನ ಸಂಸಾರದಲ್ಲಿ ಹಿರಿಯಣ್ಣನಾದ ಬಲರಾಮನ ಮಾತನ್ನು ಮೀರುವುದು ಅನಿವಾರ್ಯವೆಂದಾದರೂ ನೇರವಾದ ನುಡಿಗಳಲ್ಲಿ ತಿಳಿಸಿ ಅವನನ್ನು ಒಲಿಸುವುದು ಕಷ್ಟ ಸಾಧ್ಯ. ಹಾಗಾಗಿ ಅರ್ಜುನನ ಬರವು ಕೃಷ್ಣನಿಗೆ ಹಿರಿಯ ಅವಕಾಶವಾಗಿ ಸಿಕ್ಕಿರುವುದನ್ನು ಕವಿ ಪಾರ್ಥನ ಬರವು ಲೇಸಾಯಿತು ಎಂಬ ಉದ್ಗಾರಕ್ಕೆ ಕಾರಣವಾಗಿದೆ. ಮುಂದಿನ ಕಥಾಭಾಗವನ್ನು ಕೇಳೋಣ. ಬಂದನಲ್ಲಿಗೆ ಫಲಗುಣನ. ಬಂದನಲ್ಲಿಗೆ ಫಲುಗುಣನ ಕಂಡೆಂದನು. ಈ ಶೈಲದ ಸಮೀಪದೊಳಿಂದು ನಿಲು ಬಲಭದ್ರನೈತನು. ಉಚಿತವ
ವಚನದಲ್ಲಿ ಮಂದಿರಕ್ಕೆ ಬರ ಹೇಳಿದರೆ ಬಾ, ಮುಂದೆ ನಿನ್ನಿಷ್ಟಾರ್ಥ ಸಿದ್ಧಿಪುದೆಂದು ಪಾರ್ಥನ ಸಂತವಿಸಿ ಮರಳಿದನು ಮುರವೈರಿ. ಕೃಷ್ಣ ಮತ್ತು ಅರ್ಜುನರ ಆತ್ಮೀಯತೆಯ ನಿಮಿತ್ತ ಕೃಷ್ಣನೇ ಅರ್ಜುನನನ್ನು ಅರಮನೆಗೆ ಕರೆಯಬೇಕಾಗಿತ್ತು. ಆದರೆ ಅಲ್ಲಿಗೆ ಬಂದ ಕೃಷ್ಣ ಅರ್ಜುನನ ಸನ್ಯಾಸಿ ರೂಪವನ್ನು ಕಂಡು ಸಂತಸಗೊಂಡ. ಅವನಿಗೆ ಈ ಶೈಲ ಅಂದರೆ ಈ ಬೃಹತ್ ಬಂಡೆಯ ಸಮೀಪದಲ್ಲಿ ನೀನು ನಿಂತಿರು, ಅಲ್ಲಿಗೆ ಬಲಭದ್ರದೇವ ಬಂದು ಉಚಿತ ಮಾತುಗಳಲ್ಲಿ ನಿನ್ನನ್ನು ಮಂದಿರಕ್ಕೆ ಬರ ಹೇಳಿದರೆ ಅವನ ಜೊತೆಗೆ ಬಾ. ಹಾಗೆ ಬಂದರೆ ಮುಂದೆ ನಿನ್ನ ಇಷ್ಟಾರ್ಥ ಸಿದ್ಧಿಪುದು ಎಂದು ಅರ್ಜುನನನ್ನು ಸಂತವಿಸಿ ಮರಳಿದನು ಮುರವೈರಿ ಎಂದ ಕವಿಯ ಮಾತು ಕೃಷ್ಣನ ಚಾಕಚಕ್ಯತೆಯ ಜಾಣ ನಡೆಗೆ ದ್ಯೋತಕವಾಗಿ ಉಳ್ಳದ್ದು. ಕೃಷ್ಣ ತಾನು ಕರೆದುಕೊಂಡು ಹೋಗುವ ಬದಲು ಅರ್ಜುನನನ್ನು ಸಂತವಿಸಿ ಇಲ್ಲೇ ಇರು, ಅಣ್ಣ ಬರುತ್ತಾನೆ, ಅವನ ಜೊತೆ ಬಾ ಎಂದು ಹೇಳುವುದಕ್ಕೆ ಬಲವಾದ ಕಾರಣ ಇದೆ. ಬಲರಾಮನಿಗೆ ಸಾಧು ಸಂತರೆಂದರೆ ಅಪಾರ ಅಭಿಮಾನ. ಋಷಿ ಮುನಿಗಳು ಹತ್ತಿರ ಸುಳಿಯುತ್ತಿದ್ದಾರೆಂದು ತಿಳಿದರೆ ಕರೆದು ಸತ್ಕರಿಸಿ ಮಾತನಾಡಿಸಿ ಅವರೊಂದಿಗೆ ತಾನೂ ಸಂತಸ ಪಡುವ ಸಹಜ ಪ್ರವೃತ್ತಿ ಆತನದು. ಅದನ್ನರಿತ ಕೃಷ್ಣ ಅರ್ಜುನನಿಗೆ ಅಣ್ಣ ಬಂದು ನಿನ್ನನ್ನು ಹಿತವಚನಗಳೊಂದಿಗೆ ಮಾತನಾಡಿ ಮಂದಿರಕ್ಕೆ ಬರ ಹೇಳುತ್ತಾನೆ. ಅವನು ಕರೆದರೆ ಬಾ ಎನ್ನುವಾಗ ಅವನು ಕರೆಯುವಂತೆ ನಾನು ಮಾಡುತ್ತೇನೆ ಎನ್ನುವ ಸೂಕ್ಷ್ಮವನ್ನು ತಿಳಿಸುತ್ತಾ ಅವನು ನಿನ್ನನ್ನು ಕರೆಯುವ ರೀತಿಯಲ್ಲಿ ನೀನು ವ್ಯವಹರಿಸಬೇಕು ಎನ್ನುವ ಮರ್ಮವನ್ನು ತಿಳಿಸಿರ್ತಾನೆ. ಆಗ ಮಾತ್ರ ನಿನ್ನ ಇಷ್ಟಾರ್ಥ ಸಿದ್ಧಿಪುದು ಎಂಬ ಸೂಕ್ಷ್ಮ ವಿಚಾರ ಅರುಹಿದಾಗ ತಪ್ಪಿದರೆ ಕಷ್ಟ ಆಗುತ್ತೆ ಅನ್ನುವಂತಹ ವಿಚಾರವನ್ನು ಕೂಡ ಅವನ ಮನಸ್ಸಿಗೆ ಇಳಿಸಿರ್ತಾನೆ. ಅವನು ಕರೆದರೆ ನಾನು ಕರೆಯುವುದಕ್ಕಿಂತ ಒಳ್ಳೆಯದು, ನನ್ನೊಂದಿಗೆ ನೀನು ಬಂದರೆ ನಮ್ಮಣ್ಣನಿಗೆ ಸಂಶಯವೇ ಬರುವ ಸಾಧ್ಯತೆ ಹೆಚ್ಚು. ಹಾಗಾದರೆ ನಾಳೆ ನಮ್ಮ ಸಂಬಂಧಗಳ ಸಂಪರ್ಕಕ್ಕೆ ಅಣ್ಣನ ಆಹ್ವಾನವಿಲ್ಲದೆ ಅದು ಸಾಧ್ಯವಾಗುವ ಮಾತಲ್ಲ. ಹಾಗಾಗಿ ಅವನೇ ನಿನ್ನನ್ನು ಕರೆಯುತ್ತಾನೆ. ಅವನೊಟ್ಟಿಗೆ ಸವಿಯಾದ ಮಾತುಗಳನ್ನಾಡಿ ಅವನನ್ನು ಮೆಚ್ಚಿಸಿ ಅವನೊಂದಿಗೆ ಬಾ ಎನ್ನುವ ಮರ್ಮವನ್ನು ಅರ್ಜುನನಿಗೆ ಕೃಷ್ಣ ಹೇಳಿಕೊಡುತ್ತಾನೆ. ಅರ್ಜುನನು ಬೆರಳು ತೋರಿಸಿದರೆ ಹಸ್ತ ನುಂಗುವ ಗಿರಾಕಿ. ಅವರಿಬ್ಬರ ಸಂಪರ್ಕ ಹೇಗಿದೆ ಅಂದರೆ ಅವನು ಕಣ್ಣು ಸನ್ನೆ ಮಾಡಿದರೆ ಸಾಕು ಇವನಿಗೆ ಸಂಪೂರ್ಣ ಅರ್ಥ ಆಗುತ್ತೆ. ಅಂಥಲ್ಲಿಯೂ ಕೃಷ್ಣ ಅವನಿಗೆ ಸಂಪೂರ್ಣವಾದ ವಿಚಾರಗಳನ್ನು ತಿಳಿಸಿ ಅಣ್ಣನೊಂದಿಗೆ ನೀನು ಬಂದರೆ ನಿನಗೆ ಒಳ್ಳೆಯದಾಗತ್ತೆ ಎನ್ನುವಂಥ ಭಾವವನ್ನು ತಿಳಿಸಿ ಮುಂದಕ್ಕೆ ಹೋಗ್ತಾನೆ. ಇನ್ನು ಮುಂದೆ ಕೃಷ್ಣನ ಆಲೋಚನೆ ಏನು, ಅವನು ನಡೆಯುವಂತಹ ಸೂಕ್ಷ್ಮ ನಡೆಗಳೇನು, ಕಥಾನಕ ಯಾವ ರೂಪವನ್ನು ತಳೆಯುತ್ತದೆ ಅನ್ನೋದನ್ನು ಮುಂದಿನ ಪದ್ಯಗಳಲ್ಲಿ ನೋಡೋಣ.